ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಎಜುವೇಟ್ ಯೂಟ್ಯೂಬ್ ಚಾನಲ್. ಲಾಸ್ಟ್ 2 ಕ್ಲಾಸ್ ಅಲ್ಲಿ ನೀವು ಸ್ಟ್ಯಾಟ್ಸ್ ಮತ್ತೆ ಕ್ಯೂಸ್ ಬಗ್ಗೆ ಕಲ್ತ್ರಿ. ಇವತ್ತಿನ ಕ್ಲಾಸ್ ಅಲ್ಲಿ ಡೆಕ್ ಬಗ್ಗೆ ಕಲಿತೀರಿ. ಡೆಕ್ ಇಲ್ಲ ಡಬಲ್ ಎಂಡೆಡ್ ಕ್ಯೂಸ್. ಡಬಲ್ ಎಂಡೆಡ್ ಕ್ಯೂಸ್ಗೂ ಏನ್ ಡಿಫರೆನ್ಸ್ ಅಂತ ಅಂದ್ರೆ, ಕ್ಯೂಸ್ ಅಲ್ಲಿ ನೀವು ಫ್ರಂಟ್ ಎಂಡ್ ಅಲ್ಲಿ ವ್ಯಾಲ್ಯೂಸ್ ನ ರಿಮೂವ್ ಮಾಡ್ತೀರಿ, ರೇರ್ ಎಂಡ್ ಅಲ್ಲಿ ವ್ಯಾಲ್ಯೂಸ್ ನ ಆಡ್ ಮಾಡ್ತೀರಿ. ಡಬಲ್ ಎಂಡೆಡ್ ಕ್ಯೂಸ್ ಅಲ್ಲಿ ಎರಡು ಎಂಡ್, ಫ್ರಂಟ್ ಮತ್ತೆ ಬ್ಯಾಕ್ ಎಂಡ್, ಎರಡು ಎಂಡ್ ಅಲ್ಲೂ ಕೂಡ ವ್ಯಾಲ್ಯೂಸ್ ನ ಆಡ್ ಮತ್ತೆ ರಿಮೂವ್ ಮಾಡ್ತೀರಾ. ಇವತ್ತಿನ ಕ್ಲಾಸ್ ನ ಕಂಪ್ಲೀಟ್ ಕೋಡ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಸೊ ಲಾಸ್ಟ್ 2 ವಿಡಿಯೋಗೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಈ ವಿಡಿಯೋಗೂ ಕೂಡ ದಯವಿಟ್ಟು ಸಪೋರ್ಟ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಲೆಟ್ಸ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಎಜುವೇಟ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ನೀವು ಕ್ಯೂಸ್ ಬಗ್ಗೆ ಕಲ್ತ್ರಿ. ಸೊ ಈ ಕ್ಲಾಸ್ ಅಲ್ಲಿ ನೀವು ಡೆಕ್ ಇಲ್ಲ ಅಂದ್ರೆ ಡಬಲ್ ಎಂಡೆಡ್ ಕ್ಯೂಸ್ ನ ಕಲಿತಿದ್ದೀರಾ. ಸೊ ಡಬಲ್ ಎಂಡೆಡ್ ಕ್ಯೂಸ್ಗೂ ಏನ್ ಡಿಫರೆನ್ಸ್ ಅಂತ ಅಂದ್ರೆ, ಕ್ಯೂಸ್ ಅಲ್ಲಿ ನೀವು ಜಸ್ಟ್ ರೇರ್ ಎಂಡ್ ಅಲ್ಲಿ ಐಟಮ್ಸ್ ನ ಆಡ್ ಮಾಡ್ತಿದ್ರಿ, ಫ್ರಂಟ್ ಎಂಡ್ ಅಲ್ಲಿ ಐಟಮ್ಸ್ ನ ರಿಮೂವ್ ಮಾಡ್ತಿದ್ರಿ. ಸೊ ಆದ್ರೆ ಡಿ ಕ್ಯೂ ಇಲ್ಲ ಡಬಲ್ ಎಂಡೆಡ್ ಕ್ಯೂಸ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಅಂದ್ರೆ, ಸೊ ನೀವು ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡೂ ಕಡೆಯಿಂದನೂ ಕೂಡ ನೀವು ವ್ಯಾಲ್ಯೂಸ್ ನ ಆಡ್ ಮತ್ತೆ ರಿಮೂವ್ ಮಾಡ್ತೀರಾ. ಸೊ ಆ ಆಪರೇಷನ್ಸ್ ನ ಯಾವ ತರ ಮಾಡ್ತೀವಿ ಅಂತ ನೋಡೋಣ. ಸೊ ಇಲ್ಲೊಂದು ನೀವು ಸಿಂಪಲ್ ಸ್ಟ್ರಕ್ಚರ್ ಇದೆ ಡೆಕ್ ಬಗ್ಗೆ. ನೀವು ಫ್ರಂಟ್ ಎಂಡ್ ಅಲ್ಲಿ ನೀವು ನೋಡ್ಬೋದು, ಇನ್ಸರ್ಟ್ ಫ್ರಂಟ್ ಅನ್ನೋ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಐಟಮ್ಸ್ ನ ಇನ್ಸರ್ಟ್ ಮಾಡಬಹುದು. ಡಿಲೀಟ್ ಫ್ರಂಟ್ ಆಪರೇಷನ್ ನ ಯೂಸ್ ಮಾಡ್ಕೊಂಡು ಐಟಮ್ ನ ರಿಮೂವ್ ಮಾಡಬಹುದು ಫ್ರಮ್ ದ ಫ್ರಂಟ್ ಎಂಡ್. ರೇರ್ ಎಂಡ್ ಅಲ್ಲೂ ಕೂಡ ಸೇಮ್ ಅದೇ ತರಾನೇ ಇನ್ಸರ್ಟ್ ರೇರು, ಡಿಲೀಟ್ ರೇರು ಎರಡೂ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ನೀವು ರೇರ್ ಎಂಡ್ ಅಲ್ಲಿ ಆಪರೇಷನ್ಸ್ ನ ಮಾಡಿಸ್ತೀರಾ. ಸೊ ಡೆಕ್ ಆಪರೇಷನ್ಸ್ ಯಾವ್ದು ಅಂತ ಅಂದ್ರೆ, ಮುಂಚೆನೆ ಹೇಳ್ದಂಗೆ ಇನ್ಸರ್ಟ್ ಫ್ರಂಟ್, ಇನ್ಸರ್ಟ್ ರೇರ್, ಡಿಲಿಷನ್ ಫ್ರಂಟ್, ಡಿಲಿಷನ್ ರೇರ್, ಗೆಟ್ ಫ್ರಂಟ್, ಗೆಟ್ ರೇರ್. ಸೊ ಗೆಟ್ ಫ್ರಂಟ್ ಮತ್ತೆ ಗೆಟ್ ರೇರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಫ್ರಂಟ್ ಎಂಡ್ ಫಸ್ಟ್ ವ್ಯಾಲ್ಯೂ ಯಾವುದು ಮತ್ತೆ ರೇರ್ ಎಂಡ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವುದು ಅಂತ ಚೆಕ್ ಮಾಡೋಕ್ಕೋಸ್ಕರ. ಒಂದು ಸಿಂಪಲ್ ಕಾನ್ಸೆಪ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಸೊ ಇನ್ಸರ್ಟ್ ಫ್ರಂಟ್ ಅನ್ನ ಫಂಕ್ಷನ್ ನ ಯೂಸ್ ಮಾಡಿದ್ರೆ ನೀವು ಫ್ರಮ್ ದ ಫ್ರಂಟ್ ನೀವು ನ್ಯೂ ವ್ಯಾಲ್ಯೂನ ಆಡ್ ಮಾಡ್ತೀರಾ. ಇನ್ಸರ್ಟ್ ರೇರ್ ಅಲ್ಲಿ ಫ್ರಮ್ ದ ರೇರ್ ಎಂಡ್ ಯು ವಿಲ್ ಆಡ್ ದ ಐಟಮ್ಸ್. ಡಿಲಿಷನ್ ಫ್ರಂಟ್ ಅಲ್ಲಿ ಫಸ್ಟ್ ಐಟಮ್ ಅಂದ್ರೆ ಫ್ರಂಟ್ ಎಂಡ್ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಅದನ್ನ ರಿಮೂವ್ ಮಾಡ್ತೀರಾ. ಸೇಮ್ ಅದೇ ತರಾನೇ ರೇರ್ ಎಂಡ್ ಅಲ್ಲೂ ಕೂಡ ನೀವು ವ್ಯಾಲ್ಯೂನ ರಿಮೂವ್ ಮಾಡ್ತೀರಾ, ಅದನ್ನ ಡಿಲಿಷನ್ ರೇರ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು. ಒಂದು ಸಿಂಪಲ್ ಕೋಡ್ ಯಾವ ತರ ವರ್ಕ್ ಆಗುತ್ತೆ ಅಂತ ಒಂದು ಡಯಾಗ್ರಾಮೆಟಿಕ್ ಆಗಿ ನೋಡೋಣ. ಸೊ ಈಗ ನಾನು ಇದೊಂದು ಸಿಂಪಲ್ ಆಗಿರೋ ಎಂಟಿ ಲಿಸ್ಟ್ ನ ತಗೊಂಡಿದ್ದೀನಿ. ಇನ್ಸರ್ಟ್ ರೇರ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಎ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಅಟ್ ದ ರೇರ್ ಎಂಡ್. ಇನ್ಸರ್ಟ್ ರೇರ್ ಬಿ ನ ಮತ್ತೆ ಇನ್ಸರ್ಟ್ ನ ಬಿ ಮಾಡ್ತಿದ್ದೀನಿ ಫ್ರಮ್ ದ ರೇರ್ ಎಂಡ್. ಸೊ ಎ ಆದ್ಮೇಲೆ ಬಿ ಕೂತ್ಕೊಳ್ಳುತ್ತೆ. ಇನ್ಸರ್ಟ್ ಫ್ರಂಟ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ಸಿ ವ್ಯಾಲ್ಯೂನ ಆಡ್ ಮಾಡ್ತಾ ಇದ್ದೀನಿ. ಅವಾಗ ನನಗೆ ಫ್ರಂಟ್ ಎಂಡ್ ಅಲ್ಲಿ ನಾನು ಸಿ ನ ಆಡ್ ಮಾಡ್ತಾ ಇರೋ ಕಾರಣ, ಸೊ ಈ ಸಿ ಫಸ್ಟ್ ಇರುತ್ತೆ, ಎ ಸೆಕೆಂಡ್, ಬಿ ಥರ್ಡ್. ಸಿ ಎ ಬಿ. ಡಿಲಿಷನ್ ರೇರ್ ಫಂಕ್ಷನ್ ನ ಕಾಲ್ ಮಾಡಿ ನಾನು ಬಿ ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಬಿ ಮಾತ್ರ ಅಲ್ಲ, ರೇರ್ ಎಂಡ್ ಅಲ್ಲಿ ಯಾವುದೇ ವ್ಯಾಲ್ಯೂ ಇದ್ರೂ ಕೂಡ ಡಿಲೀಟ್ ಆಗುತ್ತೆ. ಡಿಲಿಷನ್ ಫ್ರಂಟ್ ಇಂದ ನಾನು ಸಿ ವ್ಯಾಲ್ಯೂನ ರಿಮೂವ್ ಮಾಡ್ತೀನಿ, ಬಿಕಾಸ್ ಸಿ ಫ್ರಂಟ್ ಎಂಡ್ ಅಲ್ಲಿ ಇದೆ, ಇಟ್ ಇಸ್ ದ ಫಸ್ಟ್ ಎಲಿಮೆಂಟ್. ಸೊ ಫೈನಲ್ ಆಗಿ ನನ್ಗೆ ಏನ್ ಉಳ್ಕೋತು ಅಂತ ಅಂದ್ರೆ ಎ ಇನ್ ದ ಲಿಸ್ಟ್. ಡೆಕ್ ಯೂಸಸ್. ಸೊ ಡೆಕ್ ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ರಿಯಲ್ ವರ್ಲ್ಡ್ ಅಲ್ಲಿ ನಾವೀಗ ಆಲ್ರೆಡಿ ಯೂಸ್ ಮಾಡ್ತಿದೀವಿ. ಸೊ ನೀವು ಮೈಕ್ರೋಸಾಫ್ಟ್ ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಇದೆಲ್ಲ ಯೂಸ್ ಮಾಡಿರ್ತೀರಾ. ನೀವಲ್ಲಿ ಕಂಟ್ರೋಲ್ ಝೆಡ್ ಮತ್ತೆ ಕಂಟ್ರೋಲ್ ವೈ ಅಂತ ಹೊಡಿತೀರಾ. ಕಂಟ್ರೋಲ್ ಝೆಡ್ ಯಾಕೆ ಅಂತ ಅಂದ್ರೆ ಅಂಡು ಮಾಡಕ್ಕೆ, ಅಂದ್ರೆ ನೀವು ಬರ್ದಿರೋದನ್ನ ಅಳ್ಸಕ್ಕೆ, ಅದನ್ನ ಅಂಡು ಮಾಡ್ತೀರಾ. ರೀಡು ಅಂತ ಅಂದ್ರೆ ಅದನ್ನ ಮತ್ತೆ ನಾವು ಏನ ಟೈಪ್ ಮಾಡಿರ್ತೀವಿ ಅದನ್ನ ಮತ್ತೆ ರಿಪ ಏನು ಮತ್ತೆ ರಿಪೀಟ್ ಆಗೋಕ್ಕೋಸ್ಕರ ರೀಡು ಮಾಡ್ತೀವಿ. ಸೊ ಅಂಡು, ರೀಡು, ಕಂಟ್ರೋಲ್ ಝೆಡ್ ಮತ್ತೆ ಕಂಟ್ರೋಲ್ ವೈ ನೀವು ವರ್ಡ್ ಅಲ್ಲಿ ಮತ್ತೆ ಎಕ್ಸೆಲ್ ಅಲ್ಲಿ ಯೂಸ್ ಮಾಡಿರ್ತೀರಾ. ಬ್ರೌಸಿಂಗ್ ಹಿಸ್ಟ್ರಿ. ಸೊ ಬ್ರೌಸಿಂಗ್ ಹಿಸ್ಟ್ರಿ ಹೇಗೆ ಅಂತ ಅಂದ್ರೆ, ನೀವು ಕ್ರೋಮ್ ಎಲ್ಲ ಸುಮಾರು ಜನ ಈಗೆಲ್ಲ ಬಳಸೇ ಇರ್ತೀರಾ. ಅದರಲ್ಲಿ ನೀವು ಮೇಲ್ಗಡೆ 2 ಐಕಾನ್ಸ್ ನ ನೋಡ್ಬೋದು. ಒಂದು ಲೆಫ್ಟ್ ಲೆಫ್ಟ್ ಆರೋ ಮಾರ್ಕ್, ರೈಟ್ ಆರೋ ಮಾರ್ಕ್. ಸೊ ಲೆಫ್ಟ್ ಆರೋ ಮಾರ್ಕ್ ನೀವು ಟೈಪ್ ಮಾಡಿದ್ರೆ ಸೊ ನೀವು ಪೇಜ್ ನ ಈಚೆ ಬರ್ತೀರಾ. ಸೊ ರೈಟ್ ಆರೋ ಮಾರ್ಕ್ ಯೂಸ್ ಮಾಡಿದ್ರೆ ನೀವು ಏನಾದ್ರು ಲಿಂಕ್ ನ ಬಳಸಿ ಇನ್ನ ಒಳಗೋಗಿದ್ರೆ ಸೊ ಅದ್ರದ್ದು ಕೂಡ ನೀವು ಮತ್ತೆ ಬ್ರೌಸಿಂಗ್ ಅಲ್ಲಿ ಹಿಂದೆ ಮುಂದೆ ಹೋಗಕ್ ಯೂಸ್ ಮಾಡೋಕ್ಕೋಸ್ಕರ ಕೂಡ ನಾವು ಡಿ ಕ್ಯೂ ನ ಯೂಸ್ ಮಾಡ್ತೀವಿ. ಅಂದ್ರೆ ಸಾರಿ, ಡೆಕ್ ನ ಯೂಸ್ ಮಾಡ್ತೀರಾ. ಸೊ ಪ್ಯಾಲೆಡ್ರಾಮ್ ಚೆಕಿಂಗ್ ಅಂತ ಅಂದ್ರೆ, ಸೊ ಒಂದು ವರ್ಡ್, ಸೊ ಫ್ರಮ್ ದ ಫ್ರಂಟ್ ಆರ್ ಫ್ರಮ್ ದ ಬ್ಯಾಕ್ ದ ಸೇಮ್ ವರ್ಡ್ ಶುಡ್ ಬಿ ಸೀನ್. ಹೇಗೆ ಅಂತ ಅಂದ್ರೆ, ಒಂದು ಎಕ್ಸಾಂಪಲ್ ಮಾಮ್, ಎಂ ಒ ಎಂ, ಇದನ್ನ ನೀವು ರಿವರ್ಸ್ ಮಾಡಿದ್ರು ಕೂಡ ಎಂ ಒ ಎಂ ಅಂತಾನೆ ಇರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ಯಾಲೆಡ್ರಾಮ್. ಸೊ ಇಲ್ಲೊಂದು ಸಿಂಪಲ್ ಪ್ಯಾಲೆಡ್ರಾಮ್ ಎಕ್ಸಾಂಪಲ್ ತಗೊಂಡಿದ್ದೀನಿ.
MADAM. ಓಕೆನಾ? ಸೊ ನೀವು ಇದನ್ನು ಉಲ್ಟಾ ಮಾಡಿದ್ರು ಕೂಡ ಸೇಮ್ ಅದೇ ತರನೇ ಬರುತ್ತೆ. MADAM. ಸೊ ಇದೇ ಕೂಡ ನಿಮ್ಗೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ಯಾಲಡ್ರಾಮ್. ಸೊ ನೀವು ಫ್ರಂಟ್ ಇಂದ ನೋಡಿದ್ರು ರೇರ್ ಇಂದ ನೋಡಿದ್ರು ಸೇಮ್ ವ್ಯಾಲ್ಯೂನೇ ಇರಬೇಕು. ಸೊ ಅಪ್ಲಿಕೇಶನ್ಸ್ ಆಫ್ ಡೆಕ್ ಇಲ್ಲ ಅಂದ್ರೆ ಡಬಲ್ ಎಂಡೆಡ್ ಕ್ಯೂ ಅಂತ ಅಂದ್ರೆ ನೀವು ನೋಡ್ಬೋದು ಅಂಡು ರೀಡು ಸಿಸ್ಟಮು, ನೀವು ಬ್ರೌಸಿಂಗ್ ಹಿಸ್ಟ್ರಿ ನ್ಯಾವಿಗೇಷನ್. ಸೊ ನಾನು ಹೇಳ್ದಂಗೆ ಇಲ್ಲಿ ಐಕಾನ್ಸ್ ಇದೆ ನೋಡಿ, ಸೊ ಲೆಫ್ಟ್ ಟು ರೈಟ್. ಓಕೆನಾ? ಸೊ ನಾವಿವಾಗ ಕೋಡ್ಗೆ ಹೋಗೋಣ. ಸೊ ಲೆಟ್ಸ್ ಡೈವ್ ಇನ್. ನೀವು ಕೋಡ್ ನೋಡೋ ತರ ನಾನೀಗ ಆಲ್ರೆಡಿ ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದೀನಿ, ಡೆಕ್ ಅಂತ. ಇಲ್ಲಿ ನಾನೊಂದು ಕನ್ಸ್ಟ್ರಕ್ಟರ್ ಮೆಥಡ್ ನ ಡಿಕ್ಲೇರ್ ಮಾಡ್ತಿದ್ದೀನಿ. ಇಟ್ ಈಸ್ ಎ ಐಟಮ್ಸ್ ಅನ್ನೋದು ಒಂದು ಎಂಟಿ ಲಿಸ್ಟ್ ನ ನಾನು ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಸೊ ಆಸ್ ಸೂನ್ ಆಸ್ an object is created, constructor method will be executed. So an empty list is also created. ನಾನು ಈಸ್ ಎಂಟಿ ಫಂಕ್ಷನ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ಸೊ ಈಸ್ ಎಂಟಿ ನಿಮ್ಗೆ ಗೊತ್ತಿರೋ ಪ್ರಕಾರ ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂ ನಮ್ಗೆ ಕೊಡುತ್ತೆ. ಇನ್ಸರ್ಟ್ ಫ್ರಂಟ್, ಓಕೆನಾ? ಸೊ ಇನ್ಸರ್ಟ್ ಫ್ರಂಟ್ ಆಪರೇಷನ್ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಲಿಸ್ಟ್ಗೆ ಇನ್ಸರ್ಟ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಇಂಡೆಕ್ಸ್ ನ 0 ಅಂತ ಕೊಟ್ಟಿದ್ದೀನಿ. ಸೊ ಇಂಡೆಕ್ಸ್ ನ ಯಾಕೆ 0 ಅಂತ ಕೊಟ್ಟಿದ್ದೀನಿ? ಸೊ ಲಿಸ್ಟ್ ಅಲ್ಲಿ ಇಂಡೆಕ್ಸ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 0. ಸೊ ಅದಕ್ಕೋಸ್ಕರ ನಾನು ಇಂಡೆಕ್ಸ್ ವ್ಯಾಲ್ಯೂ 0 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಐಟಮ್ ಅಂತ ಕೊಡ್ತೀನಿ. ಸೊ ಐಟಮ್ ಏನು ಅಂತ ಅಂದ್ರೆ ಇಟ್ ಇಸ್ ಎ ವ್ಯಾಲ್ಯೂ. ಓಕೆನಾ? ಸೊ ನೆಕ್ಸ್ಟ್ ಇನ್ಸರ್ಟ್ ರೇರ್ ಆಪರೇಷನ್ ನ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ಅಪೆಂಡ್ ಫಂಕ್ಷನ್ ನ ಯೂಸ್ ಮಾಡಿದ್ದೀನಿ. ಸೊ ಅಪೆಂಡ್ ಫಂಕ್ಷನ್ ಯಾಕೆ ಯೂಸ್ ಮಾಡಿದ್ದೀನಿ ಅಂತ ಅಂದ್ರೆ, ಸೊ ಅಪೆಂಡ್ ಫಂಕ್ಷನ್ ಲಿಸ್ಟ್ ಅಲ್ಲಿ ಲಾಸ್ಟ್ ಇನ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತಾ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಅಪೆಂಡ್ ಫಂಕ್ಷನ್ ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಡಿಲಿಷನ್ ಫ್ರಂಟ್. ಸೊ ಡಿಲಿಷನ್ ಫ್ರಂಟ್ ನ ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಆಪರೇಷನ್ ನ. ನಾನೊಂದು ಇಲ್ಲಿ ಒಂದು ಕಂಡೀಷನ್ ನ ಹಾಕ್ತಿದ್ದೀನಿ. ಲಿಸ್ಟ್ ಏನಾದ್ರು ಎಂಟಿ ಆಗಿದ್ರೆ ಅವಾಗ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಬರುತ್ತೆ, ಡೆಕ್ ಇಸ್ ಎಂಟಿ ಕ್ಯಾನಾಟ್ ಬಿ ಡಿಲೀಟೆಡ್ ಫ್ರಮ್ ಫ್ರಂಟ್. ಆಮೇಲೆ ನನಗೆ ರಿಟರ್ನ್ ಮಾಡುತ್ತೆ ನನ್ ಅಂತ. ಇಫ್ ದ ಕಂಡೀಷನ್ ಇಸ್ ಟ್ರೂ, ಏನಾರ ಕಂಡೀಷನ್ ಫಾಲ್ಸ್ ಆದ್ರೆ ಅದು ನನಗೆ ಒಂದು ಐಟಮ್ ನ ಪಾಪ್ ಮಾಡುತ್ತೆ, ಅಂದ್ರೆ ಡಿಲೀಟ್ ಮಾಡುತ್ತೆ ಅಟ್ 0. ಸೊ ನಾನು ಇಲ್ಲಿ 0 ಯಾಕೆ ಕೊಟ್ಟಿದ್ದೀನಿ ಅಂತ ಅಂದ್ರೆ, ಸೊ ನಾನು ಇಲ್ಲಿ ಫ್ರಂಟ್ ಇಂದ ಡಿಲೀಟ್ ಮಾಡ್ತಿರೋದು. ಸೊ ಸ್ಟಾರ್ಟಿಂಗ್ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ 0 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಿಲಿಷನ್ ರೇರ್. ಡಿಲಿಷನ್ ರೇರ್ ಆಪರೇಷನ್ ಅಲ್ಲಿ ಸೇಮ್ ಕಂಡೀಷನ್ ನ ಕೊಟ್ಟಿದ್ದೀನಿ, ಬಟ್ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಚೇಂಜ್ ಆಗುತ್ತೆ. ಡೆಕ್ ಇಸ್ ಎಂಟಿ ಕೆನಾಟ್ ಡಿಲೀಟ್ ಫ್ರಮ್ ರೇರ್. ಆಮೇಲೆ ನನ್ಗಿದು ನನ್ ಅಂತ ಡಿಸ್ಪ್ಲೇ ಸಾರಿ ರಿಟರ್ನ್ ಮಾಡುತ್ತೆ. ನೆಕ್ಸ್ಟ್ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್ ದೆನ್ ಇಟ್ ವಿಲ್ ಪಾಪ್. ಸೊ ನಾನು ಇಲ್ಲಿ ಪಾಪ್ ಅಲ್ಲಿ ಯಾವುದೇ ಇಂಡೆಕ್ಸ್ ಕೊಟ್ಟಿಲ್ಲ. ಸೊ ಪಾಪ್ ಫಂಕ್ಷನ್ ಲಾಸ್ಟ್ ಅಲ್ಲಿರೋ ಎಲಿಮೆಂಟ್ ನ ರಿಮೂವ್ ಮಾಡುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ ಯಾವುದೇ ಇಂಡೆಕ್ಸ್ ನ ಕೊಟ್ಟಿಲ್ಲ. ನೆಕ್ಸ್ಟ್ ಗೆಟ್ ಫ್ರಂಟ್ ವ್ಯಾಲ್ಯೂ. ಸೊ ಇಲ್ಲೂ ಕೂಡ ಒಂದು ಕಂಡೀಷನ್ ಸ್ಟೇಟ್ಮೆಂಟ್ ನ ಬಳಸಿದ್ದೀನಿ. ಸೊ ಇಫ್ ದ ಕಂಡೀಷನ್ ಇಸ್ ಫಾಲ್ಸ್ ದೆನ್ ದ ಐಟಮ್ ಶುಡ್ ಬಿ ಡಿಸ್ಪ್ಲೇ. ಓಕೆನಾ? ಸೊ ಐಟಮ್ಸ್ ಅನ್ನೋದು ಲಿಸ್ಟ್. ಸೊ ಲಿಸ್ಟ್ ಅಲ್ಲಿ 0 ಇಂಡೆಕ್ಸ್ ಅಲ್ಲಿ ಯಾವ ವ್ಯಾಲ್ಯೂ ಇರುತ್ತೋ ಅದನ್ನ ನಮ್ಗೆ ಡಿಸ್ಪ್ಲೇ ಮಾಡುತ್ತೆ ಜಸ್ಟ್. ಓಕೆನಾ? ಬಟ್ ಇಲ್ಲಿ ಯಾವುದೇ ಕೂಡ ರಿಮೂವ್ ಮಾಡಲ್ಲ ಗೆಟ್ ಫಂಕ್ಷನ್ಸ್. ಸೇಮ್ ಅದೇ ತರನೇ ಗೆಟ್ ರೇರ್ ಫಂಕ್ಷನ್ ನ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಇಂಡೆಕ್ಸ್ ವ್ಯಾಲ್ಯೂ ಇಲ್ಲಿ -1 ಕೊಟ್ಟಿದ್ದೀನಿ. ಓಕೆನಾ? ಸೊ -1 ಯಾಕೆ ಕೊಟ್ಟಿದ್ದೀನಿ ಅಂತ ಅಂದ್ರೆ, ಲಿಸ್ಟ್ ಅಲ್ಲಿ ಬ್ಯಾಕ್ ಸೈಡ್ ಇಂದ ಇಂಡೆಕ್ಸ್ ಯಾವ ತರ ಆಗುತ್ತೆ ಅಂದ್ರೆ -1, -2, -3. ಸೊ ಫ್ರಮ್ ದ ರೇರ್ ಅಂಡ್ ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ -1. ಸೊ ಅದಕ್ಕೋಸ್ಕರನೇ ನಾನು ಇಲ್ಲಿ -1 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸೈಜ್ ಫಂಕ್ಷನ್. ಸೊ ನಾನಿಲ್ಲಿ ಲೆಂತ್ ನ ಯೂಸ್ ಮಾಡಿಕೊಂಡು ಫಂಕ್ಷನ್ದು ಲೆಂತ್ ಅಂತ ಅಂದ್ರೆ ಇನ್ಬಿಲ್ಟ್ ಲೆಂತ್ ಫಂಕ್ಷನ್ ನ ಯೂಸ್ ಮಾಡಿಕೊಂಡು ಸೈಜ್ ಆಫ್ ದ ಲಿಸ್ಟ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿದ್ದೀನಿ. ನೆಕ್ಸ್ಟ್ ಒನ್ ಮ್ಯಾಜಿಕ್ ಮೆಥಡ್ ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಟು ಡಿಸ್ಪ್ಲೇ ಪರ್ಪಸ್. ಓಕೆ? ಸೊ ಇಲ್ಲಿ ಮೇನ್ ಮೆಥಡ್. ಸೊ ಮೇನ್ ಮೆಥಡ್ ಅಲ್ಲಿ ಇಫ್ ಆಕ್ಷನ್ ಈಕ್ವಲ್ಸ್ ಟು ಆಡ್ ಎಫ್. ಸೊ ಆಡ್ ಎಫ್ ಅಂತ ಅಂದ್ರೆ ಆಡ್ ಅಟ್ ಫ್ರಂಟ್ ಎಂಡ್. ಸೇಮ್ ಅದೇ ತರ ಆಡ್ ಅಟ್ ರೇರ್ ಎಂಡ್, ರಿಮೂವ್ ಅಟ್ ಫ್ರಂಟ್ ಎಂಡ್, ರಿಮೂವ್ ಅಟ್ ರೇರ್, ಫ್ರಂಟ್ ಟು ರೇರ್. ಸೊ ಇಲ್ಲಿ ಫ್ರಂಟ್ ಅಂದ್ರೆ ಏನು ಅಂತ ಅಂದ್ರೆ ಗೆಟ್ ಫ್ರಂಟ್ ಫಂಕ್ಷನ್, ರೇರ್ ಫಂಕ್ಷನ್ ಅಂತ ಅಂದ್ರೆ ಗೆಟ್ ರೇರ್ ಎಲಿಮೆಂಟ್. ನೆಕ್ಸ್ಟ್ ಸೈಜ್ ಶೋ ಕ್ವಿಟ್. ಓಕೆನಾ? ಇನ್ವ್ಯಾಲ್ಯೂಡ್ ಕಮೆಂಟ್. ಲೆಟ್ಸ್ ರನ್ ದ ಪ್ರೋಗ್ರಾಮ್. Okay, so now let us add at front end. Okay,
Let us insert 10, and next add again at print end. Let us add 5. Next, let us display. So as you can see, 5 is now in the front end, 10 is at the back end. Now add at back end. Okay, let us add 37. Okay, let us. So you can see 5 does front. You can see 35 is added at back end. Okay, now let us see front value. So front value is 5, and next rear 37. Okay, next what are the operations we have left? Remove from front. So as you can see, 5 is removed because 5 was the first element. Next, remove rear. You can see 35 is removed from the rear element. Okay, let us give quit. Okay, we are existing from the program. So thank you guys. So if you have any doubts, please comment it out. Please share and like the video. Thank you so much. Bye.